ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗಾಯ್ಸ್, ಇದು ಬ್ಲಾಗ್ ಏನು ಗೊತ್ತಾಗಿತ್ತು ನಿಮ್ಗೇನು ಅಂತ. ನ್ಯೂ ಕಾರ್ ಪ್ರ್ಯಾಂಕ್ ಅಂತ. ಯಾವ ಥರ ಅಂತ ಅಂದರೆ ಫುಲ್ ಕಾಮಿಡಿ ಆಗಿರುತ್ತೆ. ನಾನು ನನ್ನ ಫ್ರೆಂಡಿಗೆಲ್ಲ ಹೇಳಿದ್ದೀನಿ ನಾನು ಹೊಸ ಕಾರ್ ತೊಗೋತಿದ್ದೀವಿ ಅಂತ. ಅದು ಯಾವ್ದು ಗೊತ್ತಾ ಗಾಯ್ಸ್, ನಾನು ತೊಗೊಂಡಿದ್ದು ಹೊಸ ಕಾರು ತೊಗೊಬೇಕು ಅಂತ ಅಂದರೆ ನನ್ನ ಹತ್ರ ಇರೋದೀಗ ಆಡಿ ಕಾರ್ ಇರೋದು. ನಾನು ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಹೊಸ ಕಾರು ಅಂತ, ಅವರೆಲ್ಲ ಕಾಯ್ತವ್ರು ಈಗ. ಆದರೆ ನಾನು ತೊಗೊಂಡಿರೋದು ನಿಜವಾದ ಹೊಸ ಕಾರಲ್ಲ, ನನ್ನ ಹತ್ರ ಇರೋದು ಇದು ಗಾಯ್ಸ್. ನನಗೆ ಹೋಗ್ಬಿಟ್ಟು ಇದನ್ನು ಹೊಸ ಕಾರು ಅವ್ರೆಲ್ಲ ಫುಲ್ ನಂಬಿಟ್ಟು ನಿಜ ಹೊಸ ಕಾರ್ ಅಂತ ಹೋಗ್ಬಿಟ್ಟು ಇದನ್ನು ತೋರಿಸ್ತೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಮತ್ತು ಇವತ್ತು ಈ ಕಾರ್ನ ಡೆಲಿವರಿ ತೊಗೊಂಡು ಬರ್ತೀವಿ ಅಂತಲೂ ಅಂದಿದ್ದೀನಿ. ಅವರೆಲ್ಲ ಕಾಯ್ತಿರ್ತಾರೆ, ಅವ್ರ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ಆ ಕಾಲೇಜ್ ಹತ್ರ ಹೋಗಬೇಕು. ಕಾಲೇಜ್ ಹತ್ರ ಹೋಗ್ಬಿಟ್ಟು ಅವ್ರ ರಿಯಾಕ್ಷನ್ ತೋರಿಸ್ತೀನಿ, ನೋಡ್ತೀರಿ ಗಾಯ್ಸ್. ಕಾಲೇಜ್ ಹತ್ರ ಬಂದಿದ್ದೀನಿ, ಎಲ್ಲರೂ ಕಾಯ್ತವ್ರೆ ಕಾರ್ ನೋಡೋಕ್ಕಂತ. ಸಂಜೆ ಗಾಯ್ಸ್, ನಾನು ಸಂಜೆಗೆ ತೋರಿಸಿದ್ದೀನಿ ಕಾರ್ನ. ಸಂಜೆ ಹೆಂಗೈತೆ ಕಾರು? ಸೂಪರ್. ಹಾಂ, ಯಾವ ಕಲರ್ ಎರಡು ಕಾರು? ಬ್ಲೂ ಕಲರ್. ಆದರೆ ನಮ್ಮ ಗಾಯ್ಸ್ ಇವನ್ ಮಧು ಅಂತೂ ಕಾಯ್ತವನೆ ಕಾರ್ ತೋರಿಸ್ಲಿ ಅಂತ. ನೋಡಿ ಎಲ್ಲ ಬರ್ತವ್ರೆ, ಕಾರ್ ತೋರಿಸು ಅಂತ. ಅವ್ಳಿಗೆ ಕಾರ್ ಕೀಯರ್ ತೋರಿಸು ಅಂತವ್ರೆ. ಹಾಂ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಒಂದು ಪ್ರ್ಯಾಂಕ್ ಅಂತ ಅವನು ದಿಮಂತ್ ಗಾಯ್ಸ್. ನೋಡಿ ಅವ್ನು ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚಿಕೆ. ಈ ಮದುವೆ ನಿಜಾನ ಸುಳ್ಳು ಏನೋ ಪ್ರ್ಯಾಂಕ್ ಇದು? ಹಾಂ, ಫುಲ್ ಪ್ರ್ಯಾಂಕ್. ಮುರಳಿ ನಿನಗೆ ಪ್ರ್ಯಾಂಕಾ? ಆಯ್ತು ಸರಿ, ಕಾರ್ ತಂದು ತೋರಿಸ್ಬೇಕು. ನನ್ನವರಿಗೆ ಬ್ಲೂ ಕಲರು ಆಡಿ ಕಾರು ನಂದೆ, ಹೊಸ ಕಾರು ತೋರಿಸ್ತೀನಿ. ಆಯ್ತು, ಇದುವರೆ ನಾನು ಕಾರ್ ಕೀ ತೋರಿಸ್ತೀನಿ, ರಿಯಾಕ್ಷನ್ ನೋಡೋಣ. ಕಾರ್ ಕೀ ಅದು ಗೊತ್ತಾ ಗಾಯ್ಸ್? ಇದೇನೆ. ಇದೆ ಕಾರು. ನೋಡಿಲಿ ಆಡಿ ಬ್ಲೂ ಕಲರು ಆಡಿ. ಏನ್ ಮಾಡ್ತೀಯಾ ಜೈದ್? ಹೆಂಗಿತ್ತ ಕಾರು? ಹಾಂ, ಫಸ್ಟ್ ಒಂದು ಕಾರ್ ನೋಡಿಸ್ತಾನೆ, ನೋಡಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತ. ಮದು ಒಂದು ರೌಂಡ್ ಹೋಗು. ಫಸ್ಟ್ ರೌಂಡ್ ಕೇಳಿದಲ್ಲ ನೀನು, ಯಾವಾಗ ಬರುವ? ಟೂ ಸೀಟರ್ ಅದು, ಹೋಗು. ಡೋರ್ ನೋಡಿ ಹೆಂಗೆ ಓಪನ್ ಆಗುತ್ತೆ. ಇದು ಪ್ಯಾಸೆಂಜರ್ ಸೀಟ್. ಹೆಂಗೈತೆ ಕಾರು? ಬ್ಲೂ ಕಲರ್ ಆಡಿ. ಹಾಂ, ಟೂ ಸೀಟ್ರು. ನಾನು ನೀನು ಒಂದ್ಸರಿ ಟ್ರಿಪ್ ಹೋಗೋಣ ಆಯ್ತಾ? ಕಾರ್ ಯಾರ್ದು? ಬೇರೆಯವ್ರ ಕಾರ್ನೆಲ್ಲ ಸ್ಟೀಲ್ ಮಾಡೋದು ಸರಿನಾ? ಮತ್ತೆ ಸ್ವಲ್ಪ ಪಿಕ್ ಮಾಡ್ಕೊಂಡ್ರಿ, ಬಜ್ಜಿಕೊಂಡ್ರಿ, ಅದನ್ನೇ ಮತ್ತೆ ಸ್ಟೀಲ್ ಅನ್ನೋದು. ಸ್ಟೋನ್ ಅಂದ್ರೆ ಕಳತನ, ಸ್ಟೀಲ್ ಅಂದ್ರೆ ಸುಮ್ಮನೆ ಫ್ರೀಜ್ ಆಗಿ ನಿಂತಿರೋದು. ಸ್ಟೀಲ್ ಅಂದ್ರೆ ಪಾತ್ರೆ ಕೊಡು. ಸ್ಟೀಲ್ ಅಲ್ಲ, ಸ್ಟೀಲ್. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಕಂಡನ ಮಾಡ್ಬಿಡ್ತೀನಿ. ನನಗೆ ಇಯರಿಂಗ್ ಏಟ್ ತಗೋ. ಒಂದು ಹೊಸ ಕಾರನ್ನ ಕಳ್ತನ ಮಾಡ್ಬಿಟ್ಟವ್ರೆ. ನೀವು ಕಂಪ್ಲೇಂಟ್ ಕೊಡ್ಬೇಕಿಲ್ಲ. ಹೊಸ ಕಾರ್ ಅದು, 100 ಕೋಟಿ ಕಾರ ಇದು. ಗಿಫ್ಟೆಡ್ ಬೈ ಸತೀಶ್ ಕಡಮನ್ಸ್. ಯಾರು? ಸತೀಶ್ ಕಡಮನ್ಸ್. ನೀಲವನ್ ಜಂಪರ್ ಇನ್ ಪೀಟರ್ ಇಂಗ್ಲೆಂಡ್ ಅಂತ. ಇದ್ರ ಬೆಲೆ 2,69,000 ರೂಪಾಯಿ. ಎಲ್ಲ ಮಾತಾಡ್ಬಾರ್ದು. ಸತೀಶ್ ಕಡೆ ಕಾರ್ ಗಿಫ್ಟ್ ಕೊಟ್ರಂತೆ. ಅವರೆಲ್ಲ ಡಾಗ್ ಗಿಫ್ಟ್ ಕೊಡೋದು. ಹಾಂ, ಏನು ಡಾಗ್ ಗಿಫ್ಟ್ ಕೊಡೋದು? ಹಾಂ, ನೋಡಿ ಗಾಯ್ಸ್, ಈಗ ಕಾರಲ್ಲಿ ನಾವೆಲ್ಲ ಈಗ ಒಂದು ರೌಂಡ್ ಹೋಗಿ ಬರ್ತೀವಿ. ನಾನು ಮನೆಗೆ ಹೋಗೋದು ಈ ಕಾರಲ್ಲೇ ಕೊಡೋಣ. ನಾನು ಮನೆಗೆ ಹೆಂಗೆ ಹೋಗ್ಲು? ಹಾಂ, ನೀನು ತೊಗೊಂಡೋದೆ ಕಾರ್ನ, ನಾನು ಮನೆಗೆ ಹೆಂಗೆ ಹೋಗ್ಲಿ? ಗಾಡಿ ತಂದಿದ್ಯಾ? ನಾನು ಇದರಲ್ಲೇ ಹೋಗೋದು, ಹೊಸ ಕಾರ್. ಗಾಡಿ ಗೈಸ್, ಈಗ ಈ ಕಾರ್ಗೆ ವಾಷಿಂಗ್ ಮಾಡಿಸ್ಬೇಕು. ಎಲ್ಲ ಧೂಳಾಗೈತೆ. ಈ ವಾಶ್ ಮಾಡೋ ಕಾರ್ನ ಆಕ್ಸಿಡೆಂಟ್ ಆಯ್ತು. ಹಾಂ, ಎಕ್ಸ್ಲೇಟರ್ ಅವನ ಡ್ರೈವರ್ ಸರಿ ಇಲ್ಲ. ಎಕ್ಸ್ಲೇಟರ್ ಏನೋ ಡ್ರೈವರ್ ಸರಿ ಇಲ್ವಾ? ಏನೇ ಡ್ರೈವರ್ ಏನು ಚಿರಾಗ್. ಗೈಸ್, ಆ ಕಾರಿಗೆ ನಾನು ಕೊಟ್ಟಿದ್ದು 2.5 ಕೋಟಿ, ಅಂದರೆ 150 ರೂಪಾಯಿ ಕೊಟ್ಟಿದ್ದೀನಿ ಆ ಕಾರಿಗೆ ನಾನು. ಹಾಂ, ಅದು ನನಗೆ ಅದು ಹಂಗೆ ನೋಡ್ರಿ. ಈ ಕಾರಿಗೆ ನಾನು ಕೊಟ್ಟಿರೋದು 2.5 ಕೋಟಿ ಗಾಯ್ಸ್. ಗಾಯ್ಸ್, ಇವತ್ತು ನನ್ನ ಕಾರ್, ಹೊಸ ಕಾರ್ನ ಇವ್ರು ಏನೋ ಮಾಡ್ತಾರೆ ಇವತ್ತು. ಈ ಕಾರ್ ಗಲೀಜ್ ಆಯ್ತು, ವಾಶ್ ಮಾಡು ಕಾರ್ನ ಸಂಜೆ. ಆಯ್ತು, ವಾಶ್ ಮಾಡು. ಕಾರ್ ವಾಶ್ ಆಗುತ್ತೆ, ನೀಟಾಗಿ ವಾಶ್ ಮಾಡಬೇಕು. ಈ ಕಾರ್ ವಾಶ್ ಆಗ್ತೈತೆ.
ಹೊಸ ಕಾರ್ನ ಇವತ್ತಿನ ಡೆಲಿವರಿ ತಂದಿದ್ದೆ ಗೈಸ್, 6 ಗಂಟೆ ಧೂಳಾಗ್ಬಿಟ್ಟೈತೆ. ನೋಡಿ ಇದೆಲ್ಲ ಗಲೀಜು ಮಾಡ್ತಾನೆ ನೀನು. ವಾಷಿಂಗ್ ಕೊಟ್ಟು ಹುಚ್ಚು ನೀಟಾಗಿ ವರ್ಷು. ಹಾಂ ಗೈಸ್, ಕಾರ್ದಿಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ನೋಡ್ರಿ. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ನೋಡಿ ಗೈಸ್, ಹೊಸ ಕಾರ್ನ ಲಾಂಚ್ ಮಾಡ್ತಿದ್ದೀವಿ. ಬ್ರ್ಯಾಂಡ್ ನ್ಯೂ ಆಡಿ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನೋಡಿ ಗೈಸ್, ಆಡಿ ನಿಮಗೆ ಈಗ ಹತ್ರ ತಂಬೈಲಿ. ಇದು ನೋಡಿ, ಇದು ಆಡಿ ಲೋಗೋ ನಿಮಗೆ ಆಡಿ ಆಡಿ ಅಂತ ಹೇಳ್ತೇನೆ ನೋಡ್ರಿ. ಇದೆ ಆಡಿ. ಫೋಕಸ್ ಆಗ್ತೈತೆ. ಇವಾಗ ನಮ್ಮ ಕಾರಿಗೆ ಸಿನಿಮೆಟಿಕ್ ಶೂಟು ಮಾಡ್ತಾನೆ ಸಂಜಯ್. ನೋಡ್ರಿ ಒಳ್ಳೊಳ್ಳೆ ಫೋಟೋಸ್ ತೆಗಿತಾನೆ ಈಗ ನನ್ನ ಕಾರಿಗೆ. ನೋಡಿ ಹಿಂಗೆ ತೆಗಿತಾನೆ. ಹೊಸ ಕಾರ್ ತೊಗೊಂಡ್ರೆ ಅವ್ರಿಗೆಲ್ಲರೂ ಪಾರ್ಟಿ ಕೊಡಿಸ್ತಾ ಇದ್ದೀನಿ ನೋಡಿರಿ. ಕ್ಲಾಸ್ ಅವ್ರಿಗೆಲ್ಲ ಪಾರ್ಟಿ ಕೊಡಿಸಿ ಇವಾಗ ಲ್ಯಾಬ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ನಾನು ಹೊಸ ಆಡಿ ಕಾರಲ್ಲಿ ಮನೆಗೆ ಹೋಗ್ತೀನಿ. ನಿಲ್ಸೋ ಒಂದು ನಿಮಿಷ, ಮನೆಗೆ ಹೋಗ್ತೀನಿ ಈಗ ಹೊಸ ಆಡಿ ಕಾರಲ್ಲಿ. ಮತ್ತು ಜಿಮನ್ ಹೆಂಗಿತ್ತು ಅಂತ ಹೇಳು. ಚೆನ್ನಾಗಿತ್ತ ಮದು? ಹೆಂಗಿತ್ತ ಮದು? ಸೊ ಗಾಯ್ಸ್, ನೋಡೋದಲ್ಲ ಅಷ್ಟೇ ಈ ಬ್ಲಾಗು. ಮತ್ತು ನೆಕ್ಸ್ಟ್ ಬ್ಲಾಗು ನೋಡೋಣ, ಕಂಟೆಂಟ್ ಯಾವ ಥರ ಸಿಗುತ್ತೆ ಆ ಥರ ಮಾಡ್ತೀನಿ. ಮತ್ತು ಈ ಬ್ಲಾಗಲ್ಲಿ ಯಾವ ಥರ ಆಯಿತು ಅಂದರೆ ನನ್ನ ಫ್ರೆಂಡ್ಸ್ ಯಾರು ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ, ಎಲ್ಲ ನಾಚ್ಕೋತಾರೆ. ಅದಕ್ಕೆ ಈ ಬ್ಲಾಗ್ ಕರೆಕ್ಟಾಗಿ ಬಂದಿಲ್ಲ ಅಷ್ಟೇ ಗಾಯ್ಸ್. ಚೆನ್ನಾಗಿ ಪ್ರ್ಯಾಂಕ್ ಆದರು, ಆದರೆ ಕರೆಕ್ಟಾಗಿ ಪ್ರ್ಯಾಂಕ್ ಆಗೋ ಟೈಮಲ್ಲಿ ಯಾರು ಮುಂದೆ ಬರಲೇ ಇಲ್ಲ. ಎಲ್ಲರೂ ಅವ್ರಿಗೆ ಗೊತ್ತಿತ್ತು ನನ್ನ ಪಕ್ಕ ಇದು ಸುಳ್ಳು ಅಂತ, ಅದಕ್ಕೆ ಎಲ್ಲ ಓಡೋಗ್ಬಿಟ್ರು. ಸರಿ ಗಾಯ್ಸ್, ಮತ್ತು ನೆಕ್ಸ್ಟು ಹೊಸ ಬ್ಲಾಗಲ್ಲಿ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್. ತುಂಡ್ ಹೈಕ್ಲ ಸಾವಸ 3 ಹೊತ್ತು ಉಪವಾಸ, ಒಬ್ಬ ಟೀಕೆ ಅಂಟಸ, ಒಬ್ಬ ಕ್ವಾಟ್ಲೆ ಸತೀಸ.